ಅಗಸ್ತ್ಯ ಪ್ಲೀಸ್ ನನ್ನ ಮಾತು ಕೇಳಿ. ಅಗಸ್ತ್ಯ ಹೇಳಿದ್ ಕೇಳಿಸ್ಲಿಲ್ವಾ? ಅಗಸ್ತ್ಯ ನನ್ನ ಮಾತು ಕೇಳಿ ಪ್ಲೀಸ್. ನಡಿಯ ಮನೆಯಿಂದ ಆಚೆ. ಬಿಡಿ ಮೇಡಮ್. ಅಗಸ್ತ್ಯ ಪ್ಲೀಸ್. ಅಗಸ್ತ್ಯ ಊರೇ ದೇವ್ರು ಅಂತ ನಂಬಿರೋ ದಾಮಿನಿ ಅಮ್ಮೋರ್ ಮೇಲೆ ನೀನ್ ಆರೋಪ ಹೊರಿಸ್ತಿದ್ಯಲ್ಲ. ಅಗಸ್ತ್ಯ ಪ್ಲೀಸ್. ಅಗಸ್ತ್ಯ ಚಿಕ್ಕಿದೇನು ತಪ್ಪಿಲ್ಲ ಅಣ್ಣ, ಎಲ್ಲ ಇವಳಿಂದಾನೆ. ನೀನ್ ಮಾತಾಡ್ಬೇಡ. ಫಸ್ಟ್ ಇವಳನ್ನ ಆಚೆ ಹಾಕಿದ್ರೆ ನೀನ್ ಸರಿ ಹೋಗ್ತೀಯ. ಹೇಳಿದ ಅರ್ಥ ಆಗಿಲ್ವಾ ನಿಂಗೆ? ನಡಿಯ ಆಚೆ. ಅಗಸ್ತ್ಯ ಪ್ಲೀಸ್. ಅಮ್ಮ ಏನಮ್ಮ ರಾಗಿಣಿ, ನಾವ್ ನಿನಗೇನ್ ಅನ್ಯಾಯ ಮಾಡಿದ್ವಿ? ರೀ, ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ನಾನೇನು ಮಾಡಿಲ್ಲ. ಚಿಕ್ಕತ್ತೆ ಮತ್ತು ಶ್ರವಣನೇ ಸೇರಿ ಏನೋ ಮಾಡಿದ್ದಾರೆ. ಯಾಕೋ ನೀನ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಬೈದೆ ಅಂತ ಏನೇನೋ ಮಾತಾಡ್ತಿದ್ಯಾ? ಅಬ್ಬಬ್ಬಬ್ಬಬ್ಬ, ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀರಾ? ಅದಕ್ಕೆ ನಿಮ್ ಬಣ್ಣ ಬಯಲ್ ಮಾಡ್ಬೇಕು ಅಂತಾನೆ ನಾನ್ ನಿಮ್ಗೆ ತಮ್ಮಯ್ಯಂತೆ ಅಮ್ಮೋರ್ ಜೊತೆ ಇದ್ದಿದ್ ಫೋಟೋ ಕಳಿಸಿ ಬ್ಲಾಕ್ ಮೇಲ್ ಮಾಡಿದೆ. ನೀವು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಕೇಳಿದ ತಕ್ಷಣ ದುಡ್ಡ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ. ಭಕ್ತಿಯಕ್ಕನ್ ಜೀವನ ಹಾಳು ಮಾಡಕ್ ನೀವು ಮಾಡಿರೋ ಪ್ಲಾನ್ ಒಂದಾ ಎರಡಾ? ಶ್ರವಣ, ಇಂಥ ಪರಿಸ್ಥಿತಿನಲ್ಲಿ ಅವಕಾಶವಾದಿ ಆಗ್ಬಾರ್ದು. ಇಲ್ಲ ಚಿಕ್ಕಪ್ಪ, ಇವ್ರ ನಿಜವಾದ ಮುಖ ಗೊತ್ತಾಗ್ಬೇಕು ಅಂತಾನೆ ನಾನು ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದೆ. ಇವ್ರು ಪ್ರೆಗ್ನೆಂಟ್ ಅನ್ನೋದು ಸುಳ್ಳು. ಅಷ್ಟೇ ಅಲ್ಲ, ಭಕ್ತಿ ಯಾಕೋ ನಾ ಮುತ್ತುಗಿಳಿ ಕಿಡ್ನಾಪ್ ಮಾಡಿಸಿದ್ದು ಇವ್ರೆ.